ಎಚ್ಡಿಕೆ ಕೈ ನಾಯಕರ ಮಧ್ಯೆ ಇದೀಗ ಭಗವದ್ಗೀತೆ ವಾರ್ ಆರಂಭ ಆಗಿದೆ. ಕೇಂದ್ರ ಸಚಿವರ ಹೇಳಿಕೆಯನ್ನು ಪ್ರಸ್ತಾಪಿಸಿ ಕಾಲೆಳೆದಿದ್ದಾರೆ ಮಹದೇವಪ್ಪ. ಭಗವದ್ಗೀತೆ ಕಲಿಯುಗದಿಂದ ಜನಕ್ಕೆ ಉಪಯೋಗ ಆಗತ್ತಾ? ಎಚ್ಡಿಕೆ ಹೇಳಿಕೆಯನ್ನು ಪ್ರಸ್ತಾಪಿಸಿ ಸಚಿವ ಮಹದೇವಪ್ಪ ಟ್ವೀಟ್ ಮಾಡಿದ್ದಾರೆ. ಶಾಲೆಗಳಲ್ಲಿ ಭಗವದ್ಗೀತೆ ಕಲಿಸಬೇಕು ಅಂತ ಹೇಳ್ಬಿಟ್ಟು ಎಚ್ಡಿಕೆ ಪತ್ರವನ್ನು ಬರೆದಿರುವಂಥದ್ದು. ಎಚ್ಡಿಕೆ ಹೇಳಿಕೆಯನ್ನು ಪ್ರಸ್ತಾಪಿಸಿ ಸಚಿವ ಮಹದೇವಪ್ಪ ಮಾಡಿರುವಂತಹ ಟ್ವೀಟ್, ಶಾಲೆಗಳಲ್ಲಿ ಭಗವದ್ಗೀತೆ ಕಲಿಸಬೇಕು ಅಂತ ಹೇಳ್ಬಿಟ್ಟು ಎಚ್ಡಿಕೆ ಪತ್ರವನ್ನು ಬರೆದಿರ್ತಾರೆ. ಸೊ ಅದಕ್ಕೆ ಟ್ವೀಟ್ ಮಾಡಿದ್ದಾರೆ. ಪತ್ರ ಬರೆದಿದ್ದು ಸೈದ್ಧಾಂತಿಕ ಅಂಧಪತನಕ್ಕೆ ಹಿಡಿದಂತಹ ಕನ್ನಡಿಯಾಗಿದೆ. ಸಂವಿಧಾನದ ಬಲದಿಂದ ಎಚ್ಡಿಕೆ ಸಚಿವರಾಗಿದ್ದಾರೆ. ಎಲ್ರಿಗೂ ಸಂವಿಧಾನ ಕಲಿಸಿ ಅಂತ ಹೇಳ್ಬಿಟ್ಟು ಪತ್ರವನ್ನು ಬರೆದಿದ್ದಾರಂತೆ. ಜೆಡಿಎಸ್ ಪಕ್ಷದ ಅಸ್ತಿತ್ವಕ್ಕೂ ಒಂದು ಅರ್ಥ ಇರ್ತಿತ್ತು. ಸೈದ್ಧಾಂತಿಕವಾಗಿ ಎಚ್ಡಿಕೆ ಬಹಳಷ್ಟು ಗೊಂದಲದಲ್ಲಿದ್ದಾರೆ. ಮಕ್ಕಳಲ್ಲಿ ಪ್ರಜಾಸತ್ತಾತ್ಮಕ ತಿಳುವಳಿಕೆ ದೂರ ಮಾಡುವ ಯತ್ನ ಆಗ್ತಾ ಇದೆ. ಇದೊಂದು ಅಪಾಯಕಾರಿ ಹೇಳಿಕೆ ಅಂತ ಹೇಳ್ತಿದ್ದಾರೆ ಮಹದೇವಪ್ಪ. ಸೊ ಭಗವದ್ಗೀತೆ ಕಲಿಯೋದ್ರಿಂದ ಜನಕ್ಕೆ ಉಪಯೋಗ ಆಗತ್ತಾ? ಎಚ್ಡಿಕೆ ಹೇಳಿಕೆಯನ್ನ ಪ್ರಸ್ತಾಪಿಸಿ ಇದೀಗ ಸಚಿವ ಮಹದೇವಪ್ಪ ಮಾಡಿರುವಂತಹ ಟ್ವೀಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಾ. ಶಾಲೆಗಳಲ್ಲಿ ಭಗವದ್ಗೀತೆ ಕಲಿಸಬೇಕು ಅಂತ ಹೇಳ್ಬಿಟ್ಟು ಎಚ್ಡಿಕೆ ಅವರು ಪತ್ರವನ್ನ ಬರೆದಿರ್ತಾರೆ. ಸೊ ಅದರ ಬೆನ್ನಲ್ಲೇ ಸಿದ್ದರಾಮಯ್ಯ ಕೂಡ ರಿಯಾಕ್ಟ್ ಮಾಡಿರ್ತಾರೆ ಅವರ ಒಂದು ಈ ಪತ್ರದ ವಿಚಾರವಾಗಿ. ಇದೀಗ ಸಚಿವ ಮಹದೇವಪ್ಪನವರು ಟ್ವೀಟ್ ಮಾಡಿರುವಂಥದ್ದು. ಪತ್ರ ಬರೆದಿದ್ದು ಸೈದ್ಧಾಂತಿಕ ಅಂಧಪತನಕ್ಕೆ ಕಾರಣವಾಗುತ್ತೆ. ಸಂವಿಧಾನ ಬಲದಿಂದ ಎಚ್ಡಿಕೆ ಅವರು ಸಚಿವರಾಗಿದ್ದಾರೆ ಅನ್ನೋದನ್ನ ಮರಿಬಾರ್ದು. ಎಲ್ರಿಗೂ ಕೂಡ ಸಂವಿಧಾನವನ್ನ ಕಲಿಸಬೇಕು ಅಂತ ಹೇಳ್ಬಿಟ್ಟು ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಮಹದೇವಪ್ಪಗೆ ಎಚ್ಡಿಕೆ ತಿರುಗೇಟನ್ನು ಕೂಡ ಕೊಟ್ಟಿರುವಂಥದ್ದು. ಮನುವಾದಿ ಎಚ್ಡಿಕೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯಗೆ ಗುದ್ದು ಕೊಟ್ಟಿದ್ದಾರೆ. ಕೃಷ್ಣ ತತ್ವ ನಂಬಿದವನೇ ಹೊರತು ಕಂಸ ಹಿಂಸೆಯನ್ನಲ್ಲ. ನಾನು ಕೃಷ್ಣ ತತ್ವ ನಂಬಿದವನು, ಕೈ ಕಂಸನಲ್ಲಿ ನಂಬಿಕೆ ಇಟ್ಟಿದ್ದೆ. ನನ್ನನ್ನ ಮನುವಾದಿ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ. ಕುಮಾರಸ್ವಾಮಿ ರಿಯಾಕ್ಟ್ ಮಾಡ್ತಿದ್ದಾರೆ. ಶಾಲಾ ಮಕ್ಕಳಿಗೇನು ಬೋಧಿಸ್ತಾರೆ ಎಂಬುದನ್ನ ಹೇಳಿ, ಬುದ್ಧಿಗೇಡಿತನಕ್ಕೂ ಮಿತಿ ಬೇಡವೆ ಅಂತ ಹೇಳ್ಬಿಟ್ಟು ಎಚ್ಡಿಕೆ ಸಿದ್ದರಾಮಯ್ಯರಿಗೆ ಪ್ರಶ್ನೆ ಮಾಡ್ತಿದ್ದಾರೆ. ಭಗವದ್ಗೀತೆ ಅನ್ನೋದು ಜಗದ ಬೆಳಕು, ಅರಿವು ಅಂತ ಹೇಳ್ತಿದ್ದಾರೆ. ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ವಿನಂತಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಚ್.ಸಿ. ಮಹದೇವಪ್ಪನವರಿಗೆ ಭಗವದ್ಗೀತೆಯ ಸಾರ ಕೂಡ ಗೊತ್ತಿಲ್ಲ. ಸಿದ್ದರಾಮಯ್ಯ ಮತ್ತೆ ಮಹದೇವಪ್ಪ ಅವರ ಮಾತಿಗೆ ಇದೀಗ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿರುವಂಥದ್ದು. ಕೃಷ್ಣ ತತ್ವವನ್ನ ನಂಬಿದವನ್ ನಾನು, ಕೈ ಕಂಸನಲ್ಲಿ ನಂಬಿಕೆ ಇಟ್ಟಿದ್ದೆ ಅಂತ ಹೇಳ್ತಿದ್ದಾರೆ. ನನ್ನನ್ನ ಮನುವಾದಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಹೇಳಿದ್ದಾರೆ. ಸಿಎಂಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಸಿದ್ದರಾಮಯ್ಯ ಮಹದೇವಪ್ಪ ಇಬ್ಬರಿಗೂ ಕೂಡ ಎಚ್ಡಿಕೆ ಕೌಂಟರ್ ಕೊಡ್ತಾ ಇರುವಂಥದ್ದು. ಕಂಸ ಹಿಂಸೆಯನ್ನು ನಾನು ನಂಬಿಲ್ಲ, ಕೃಷ್ಣ ತತ್ವವನ್ನು ನಂಬಿ ಬಂದಿದ್ದೇನೆ, ಕೈ ಕಂಸನಲ್ಲಿ ನಂಬಿಕೆಯನ್ನು ಇಟ್ಟಿದ್ದೆ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಭಗವದ್ಗೀತೆಯನ್ನ ಪಠ್ಯದಲ್ಲಿ, ಶಾಲಾ ಪಠ್ಯದಲ್ಲಿ ಸೇರಿಸಿ ಅಂತ ಹೇಳ್ಬಿಟ್ಟು ಪತ್ರವನ್ನು ರವಾನೆ ಮಾಡಿರ್ತಾರೆ ಎಚ್.ಡಿ. ಕುಮಾರಸ್ವಾಮಿ. ಸೊ ಆ ವಿಚಾರವಾಗಿ ಇದೀಗ ಭಗವದ್ಗೀತೆ ವಾರ್ ನಡೀತಾ ಇರುವಂಥದ್ದು. ಸಿದ್ದರಾಮಯ್ಯ ಹಾಗೆ ಮಹದೇವಪ್ಪ ಟಾಂಗ್ ಕೊಟ್ಟಿರ್ತಾರೆ. ಈಗ ತಿರುಗೇಟನ್ನು ಕೊಟ್ಟಿರುವಂಥದ್ದು ಎಚ್.ಡಿ. ಕುಮಾರಸ್ವಾಮಿ. ಮಹದೇವಪ್ಪ ಹಾಗೆ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ